ನಮಸ್ಕಾರ. ಇವತ್ತು ಹುಕ್ಕೇರಿ ಪುರಸಭೆಯಲ್ಲಿ ಪ್ರಪ್ರಥಮವಾಗಿ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದ ನಂತರ ಮೊದಲನೇ ಬಾರಿಗೆ ಪ್ರಪ್ರಥಮವಾಗಿ ನಾವು ನಮ್ಮ ಹುಕ್ಕೇರಿ ತಾಲೂಕಾ ಅಧಿಕಾರಿ ಆದಂಥ ವ್ಯವಸಾಯಗಳು ನೋಟಿಸ್ ತೆಗೆದರು. ಆ ಪ್ರಕಾರ ಈ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಈ ವೇದಿಕೆ ಮೇಲೆ ಆಸೀನರಾದಂಥ ಹುಕ್ಕೇರಿ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಯಾದಂಥ ಮನಾಡ್ ಸರ್ ಅವರೇ ಹಾಗೂ ಹುಕ್ಕೇರಿ ನೂತನವಾಗಿ ಆಯ್ಕೆಯಾದಂಥ ಪುರಸಭೆ ಅಧ್ಯಕ್ಷರಾದಂಥ ಇಮ್ರಾನ್ ಮೊಮಿನ್ ಅವರೇ ಹಾಗೂ ಸಂಕೇಶ್ವರ್ ಹಾಗೂ ಹುಕ್ಕೇರಿ ಪುರಸಭೆ ಚೀಫ್ ಆಫೀಸರ್ ಅಧಿಕಾರಿಗಳೇ ಹಾಗೂ ಇಲ್ಲಿ ಬಂದಂಥ ಪುರಸಭೆ ಸದಸ್ಯರೇ ಹಾಗೂ ನಮ್ಮ ಗ್ಯಾರಂಟಿ ಯೋಜನೆಗಳ ಎಲ್ಲ ಸದಸ್ಯರೇ ಹಾಗೂ ಅಧಿಕಾರಿಗಳೇ, ನಾನು ಈ ಸಭೆಯಲ್ಲಿ 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. 2023ರಲ್ಲಿ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಈ ರಾಜ್ಯದ ನಾಯಕರು ಈ ಭಾಗದ ಹಿರಿಯರಾದಂಥ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಈ ಬೆಳಗಾವಿ ಜಿಲ್ಲೆಯಲ್ಲಿ ಅನುಷ್ಠಾನ ಸಮಿತಿ ಜಾರಿ ಆದ ನಂತರ ನಮಗೂ ಥೋಡೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಏನಂದರೆ ನಮ್ಮ ಆದೇಶದಲ್ಲಿ ಜಿಲ್ಲಾಧಿಕಾರಿ ಏನು ಆದೇಶ ಮಾಡಿದಾರೆ ಆದೇಶದಲ್ಲಿ ನಮ್ಮ ಗೈಡ್ಲೈನ್ಸ್ ಅದಾವ. ಏನಂದ್ರೆ ನೀವು ತಾಲೂಕು ಪಂಚಾಯತಿನ ಅಷ್ಟೇ ಮೀಟಿಂಗ್ ಮಾಡಬೇಡ್ರಿ, ಪುರಸಭೆ ಆಗಲಿ ಪಟ್ಟಣ ಪಂಚಾಯತಿ ಆಗಲಿ ಏಕರಡು ಗ್ರಾಮ ಪಂಚಾಯತಿ ಅದಾವಲ್ಲ ಅಲ್ಲೂ ಕೂಡ ಹೋಗಿ ನಮ್ಮ ರಾಜ್ಯ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದೆ ಆ ಫಲಾನುಭವಿಗಳಿಗೆ ಮುಟ್ಟುವಂತ ನೀವು ಕೆಲಸ ಮಾಡಿದ್ರೆ ನಮಗೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮಗೂ ಕೂಡ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಈ ಸಭೆ ಕರೆದೇವ್ರಿ. ನಿಮ್ಗೆ ಕಳ್ಕೊಳ್ಳೋ ವಿನಂತಿ ಏನಂತಾರೆ, ನಾವು ಇಲ್ಲಿ ಅಧಿಕಾರಿಗಳು ಕರೆಯೋದ ಸ್ಟ್ರಿಕ್ಟ್ಲಿ ಕೇಳೋದಿಲ್ಲ, ಮಹತ್ವವಿಲ್ಲ. ನಮ್ಮ ಸರ್ಕಾರ ಸರ್ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ನೀವು ಹಲ್ಕ ತಿಳ್ಕೊಬೇಡ್ರಿ. 2,000 ರೂಪಾಯಿ ಏನದಾರ ಅದು ಬಡವರಿಗೆ ಅಷ್ಟೇ ಕೊಡ್ತೈತ್ರಿ. ಅದು 2,000 ರೂಪಾಯಿ ನಾವು ಇಲ್ಲಿ ಕುರ್ಚಿ ಮೇಲೆ ಕೇಳೋದ ನಿಮ್ಗೆ ಕ್ವಶನ್ ಕೇಳೋದು ಹಲ್ಕ ಅನಿಸ್ತೈತ್ರಿ. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದು ಎಂತ ಐತ್ರಿ, ಒಂದು ಪರಿವಾರ ನಡೆಸ್ತೈತ್ರಿ. ಅದು 2,000 ರೂಪಾಯಿ ಒಂದು ಆ ಮನೆಯಲ್ಲಿ ಒಂದು 2,000 ರೂಪಾಯಿ ಮುಟ್ತಾವಂದ್ರ ಆ ಮನೆಯಲ್ಲಿ ಒಂದು ಏನು ಆಪರೇಷನ್ ಕೆಲಸ ಇರ್ತೈತ್ರಿ. ಒಂದು ಚಿಕ್ಕ ಹುಡುಗ ಬಡವ್ರ ಮನೆಯಾಗ ಶಿಕ್ಷಣ ಕಲಿತಿರ್ತೈತೆ. ನಮ್ಮ ಗೃಹಲಕ್ಷ್ಮಿ ಯೋಜನೆಗಳು ಹಣ ಆ ಶಿಕ್ಷಣ ಕಲಿ ಹುಡುಗ ಉಪಯೋಗ ಬರೋದೈತ್ರಿ. ಆ ಯಾವ್ದಾರೆ ಒಂದು ಬಡವ್ರ ಮನೆಯಾಗ ಒಂದು ಡೆಲಿವರಿ ಆಗಿತ್ತಂದ್ರ ಅಲ್ಲ ಆ ಗೃಹಲಕ್ಷ್ಮಿ 2,000 ಆ ಮುಟ್ಟಿತ್ತಂದ್ರ ಆ ರೊಕ್ಕ ಹಾಸ್ಪಿಟಲ್ಗೆ ಹೊಂದಿದ್ದಾರೆ. ಮನೆ ನೀವು ಬೆಳಗಾವಿ ಪೇಪರ್ದಾಗ ನೋಡಿರ್ಬೇಕ್ರಿ, ಒಬ್ಬರ ಗೃಹಲಕ್ಷ್ಮಿ 11 ಕಂತು ಕೂಡಿಸಿ ಇಡೀ ಊರ್ಗೆ ಊಟ ಹಾಕ್ಸಿದಾರ. ಅಜ್ಜಿ ಹೋಳಿಗೆ ಊಟ ಹಾಕ್ಸಿದಾರ. ನಮಗ ಪೇಪರ್ದಾಗ ನೋಡಿದ್ರು ನಾವು ಇಂಥವೆಲ್ಲ ಆಗ ನಮಗೇನೈತ್ರಿ 2,000 ಅಂದ್ರೆ ಇದು ಅನಿಸ್ತೈತ್ರಿ. 2,000 ರೂಪಾಯಿ ನಿಮ್ಮ ಆಫೀಸ್ಗೆ ಯಾರು ಬಡವರು ಬರ್ತಾರ ಅವ್ರು ನಮಗೆ ರೊಕ್ಕ ಮುಟ್ಟಿನ ಅಂತ ಹೇಳ್ತಾರೆ. ನೀವು ಏನಾರು ಹೇಳಿದ್ರೆ ಅವ್ರು ಕಳಿಸ್ಬೇಡ್ರಿ. ಅವ್ರ ಪರಿಸ್ಥಿತಿ ನೋಡ್ರಿ. 2,000 ಅಂದ್ರೆ ಅವ್ರಿಗೆ 2 ಲಕ್ಷ ರೂಪಾಯಿ ಇದ್ದಾವೆ ಸರ್. ನೀವು ಅದು ಮಾಡಿ ಕಲ್ಯಾಣ ಕೆಲಸ ಇದ್ರ 2023ನಲ್ಲಿ ನಮ್ಮದು ಏನು ಹೇಳಿರಲಿಲ್ಲ ಮುಖಂಡರ ಆ ಪ್ರಕಾರ 5 ಯೋಜನೆಗಳು ಜಾರಿ ಮಾಡಿದ್ದಾರೆ. ಆ ಯೋಜನೆಗಳು ಏನೈತ್ರಿ ಬಡವರಿಗೆ ಫಲಾನುಭವಿಗಳಿಗೆ ಮುಟ್ಟಬೇಕು. ಇಲ್ಲಾಂದ್ರೆ ಅವ್ರು ಮುಟ್ಟಿಲಿಲ್ಲ ಅಂದ್ರೆ ಏನಾಗಿದ್ರಿ, ನಾವು ನೀವು ಹತ್ರ ಬಿಗಾರ ಆಗ್ತದೆ. ಇದ್ರದ್ದು ಮೇನ್ ಇಂಪಾರ್ಟೆಂಟ್ ಏನೈತ್ರಿ, ನಾವು ಈ ಭೂಮಿ ಮುಗಿಸಿ ನಾವು ಮ್ಯಾಲ್ ಹೋಗೋದಿದ್ರಿ ಒಂದು ಅಲ್ಲೂ ಕೂಡ ಈಗ ನಾವು ಈಗ ಏನೈತ್ರಿ ಸರ್ಕಾರದ ಹಣ ಜನರಿಗೆ ನಾವು ಉಪಯೋಗ ಮಾಡಿದಂದ್ರೆ ನಮ್ದು ಕೂಡ ಆ ಥರದ ಪಾತ್ರ ಇರ್ತೈತ್ರಿ. ಆ ತಿಳ್ಕೊಂಡು ನಾವು ಕೆಲಸ ಮಾಡ್ಬೇಕು. ಈಗ ಪ್ರತಿಯೊಂದು ಆಫೀಸ್ದಾಗ ಹಚ್ಚಿರ್ತೇವೆ. ಸರ್ಕಾರ ಕೆಲಸ ಅಂದ್ರೆ ದೇವರ ಕೆಲಸ. ಇಲ್ಲಿ ದೇವ್ರಕ್ಕಿಂತ ಹೆಚ್ಚೈತ್ರಿ. ನಾವು ಮುಂಜಾನೆ ಹೋಗಿ ದೇವ್ರಿಗೆ ಹೋಗ್ತೇವ್ರಿ. ದೇವ್ರಿಗೆ ಆತಂತ್ರ ದೇವ್ರು ನಮ್ಗೆ ಆಶೀರ್ವಾದ ಕೊಡ್ತಾರ. ಆತರ್ಕಿಂತ ಇಂಪಾರ್ಟೆಂಟ್ ಒಂದು ಬಡವರಿಗೆ 5 ಫಲಾನುಭವಿಗಳು ಮುಗಿಸೋದು ಅಂದ್ರೆ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ. ಅಂತ ಇಂಪಾರ್ಟೆಂಟ್ ಕೆಲಸ. ದಯಮಾಡಿ ಯಾರು ನಿಮ್ಮ ಆಫೀಸಿಗೆ ಬಂದ್ರಂದ್ರೆ ಅವ್ರಿಗೆ ನೀವು ಇದು ಮಾಡಬೇಡ, ನಿರ್ಲಕ್ಷ್ಯ ಮಾಡಬೇಡ್ರಿ. ಅವ್ರು ಬಂದ ನಂತರ ಅವ್ರು ಏನು ಪ್ರಾಬ್ಲಮ್ ಅದಾವ ಏನಿಲ್ಲ ಅವ್ರು ಕುಣಿಸಿ ಅವ್ರ ಕೆಲಸ ಮುಗಿಸಿ ಕಳ್ಸ್ತಾರೆ. ಇಲ್ಲ ನಿಮಗೆ ವಿನಂತಿ ಈಗ ನಾವು ಮೀಟಿಂಗ್ ಕರೆದಿದ್ದು ಇವರು KSRTC ಅವ್ರಿಗೆ ಹೇಳಿ ವಾದ ಮೀಟಿಂಗ್ದಾಗ ಒಂದು ಬಸ್ ಪ್ರಾಬ್ಲಮ್ ಇತ್ತು. ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ ಸರ್. ನಮ್ಮ ತಾಲೂಕಾ ಅಧಿಕಾರಿ ಸಾಹೇಬ್ರು ನೀವು ನೋಟಿಸ್ ತೆಗದ್ರ ಹತ್ರ ಯಾರು ಹೆಸರು ಸರ್ ಅವರ ಬರ್ಬೇಕು. ನಿಮಗೆ KVದವ್ರಿಗೆ ವಾಸಲಾಮಿ ನೀವು ಮೀಟಿಂಗ್ ಬಂದಿಲ್ಲ ನೋಡ್ರಿ. 2023 ನಂತರ
ನಮ್ಮ ಸರ್ಕಾರ ಬಂದ ನಂತರ ನಿಮ್ಗೆ ಹಣ ಏನು ತ್ವಾಡಿ ಕೊಡಂಗಿಲ್ಲ. ಎಲ್ಲರಿಗೂ ಕರೆಕ್ಟ್ದಾಗ ನಾವು ರಾತ್ರಿ ಕೂತಿದ್ವಿ ಅಂದ್ರೆ ಎಲ್ಲ ಬಿಲ್ ತುಂಬೋದೈತ್ರಿ. ನೀವು ಆಫೀಸರ್ಗಳು ಇಲ್ಲಿ ಬರಕ್ ತ್ರಾಸ ಆತಂದ್ರ ಬರೋದು ಅಷ್ಟೆಲ್ಲ ದುಡ್ಡು ಕೊಟ್ವಿ. ಅದರ ನಂತರ ನೀವು ಏನ್ ಮಾಡ್ತೀರಿ, ಒಂದು ಬಿಲ್ ತುಂಬಲಾಗ ಕರೆಂಟ್ ಕಟ್ ಮಾಡ್ತೀರಿ ನೀವು ಬಡವ್ರದ್ದು. ನೆಕ್ಸ್ಟ್ ಅಂದ್ರೆ ಕಂಬ ಮೇಲೆ ಏನು ಲೆಮನ್ ಕರೆಂಟ್ ಕಟ್ ಮಾಡ್ತಿದ್ರು. ಸರ್ಕಾರ ದುಡ್ಡು ತುಂಬೋದೈತ್ರಿ. ಆದ್ರೆ ಇಲ್ಲಿ ಜನ ಬರ್ತಾರೆ ಪ್ರಾಬ್ಲಮ್ ಕೇಳಕ್. ನೀವು ಬರ್ಲಿಲ್ಲ ಅಂದ್ರೆ ಏನ್ ನಾವು ಉತ್ತರ ಕೊಡೋದು ಹೇಳ್ರಿ. ನಾವು ಬರಾಕ್ ನಿಮಗೆ ಅಸಹ್ಯ ಅಂದ್ರೆ ನಮಗೆ ಹೇಳ್ಬಿಡ್ರಿ. ನಮಗೂ ಏನೈತ್ರಿ, ನಮಗೂ ಸರ್ಕಾರ ಒಂದು ಅಲ್ಲಿ ತಾಲೂಕ್ ಪಂಚಾಯತಿದಾಗ ಒಂದು ಆಫೀಸ್ ಕೊಟ್ಟಿದ್ದಾರೆ, ಗ್ಯಾರಂಟಿ ಆಫೀಸ್ ಕೊಟ್ಟಿದ್ದಾರೆ. ನಮಗೂ ಸುದಕ ಸರ್ಕಾರ ಹಣ್ಣು ಕೊಡ್ತೈತ್ರಿ. ಆ ಅನ್ನ ತಿಂದ ನಾ ಕೆಲಸ ಮಾಡಬೇಕಾಗ್ತೈತ್ರಿ. ಮಾಡ್ಲಿಲ್ಲ ಅಂದ್ರೆ ಏನಾಗಿತ್ರಿ, ದ್ರೋಹ ಮಾಡಿದಾಗ ಆಗ್ತೈತ್ರಿ. ಅದು ಅಪ್ಪ ಕೊಟ್ರೆ ಅಪ್ಪದ ಹೆಸರು ಹೇಳ್ಬೇಕು, ಬೇರೆ ಅಪ್ಪದ ಹೆಸರು ಹೇಳ್ಬಾರ್ದು. ಕಂಪಲ್ಸರಿ ಬರಬೇಕ್ರಿ. ಏನಾಗಿತ್ತು ಸರ, ನಾವ್ ಈಗ ಏನಾಗಿದ್ರಿ, ನಾವ್ ಇವ್ರಿಗೆ ಏನು ಉತ್ತರ ಕೊಡೋದು ಹೇಳ್ರಿ. ಈಗ ಒಂದು ಲೈಮನ್ ಪ್ರಾಬ್ಲಮ್ ಹೇಳ್ರಿ, ನಿಮಗ ತಿಳಿಯೋದಿಲ್ರಿ. ಬೇರೆ ಅಧಿಕಾರಿಗಳು ಕಳಿಸ್ತಾರೆ ಅಂದ್ರೆ ನಮಗ ಸಾಮಾನ್ಯ ಸಭೆ ಆದಂಗ ಆಗ್ತಿಲ್ರಿ. ಅವ್ರು ಬರ್ಬೇಕ್ರಿ ಸರ್. ಈಗ ತಾಲೂಕಾ ಅಧಿಕಾರಿ ಯುವ ಸಾಹೇಬ್, ನಮ್ಮ ಇಡೀ ಹುಕ್ಕೇರಿ 2 ವಿಧಾನಸಭಾ ಮತಕ್ಷೇತ್ರದ ತಾಲೂಕು ಅಧಿಕಾರಿ ಯುವ ಸಾಹೇಬ್, ಅವ್ರು ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಬೆಳಗಾವಿ KDP ಮೀಟಿಂಗ್ ಆಗ್ತೈತ್ರಿ, ಒಂದು ತಾಲೂಕಲ್ಲಿ ಒಂದು KDP ಮೀಟಿಂಗ್ ಆಗ್ತೈತ್ರಿ. ಅಂತ KDP ಮೀಟಿಂಗ್ ಕೊಂಡು ಅಧಿಕಾರಿಗಳು ನಮ್ಮ ಬಿಡೋದಾರ, ನಾವು ಅದನ್ನ ಉಪಯೋಗ ತಗೋಬೇಕು. ಈ ಹುಕ್ಕೇರಿ ಭೂ ಸಭೆದಾಗ ನಾವು ಈಗ ಯಾಕೆ ಮೀಟಿಂಗ್ ಕರಿತೇವೆ ಅಂದ್ರೆ, ಹುಕ್ಕೇರಿ ಸಿಟಿ ದೊಡ್ಡದೈತ್ರಿ. 18 20 ಸಾವಿರ ಜನಸಂಖ್ಯೆ ಹೊಂದಿದ ಈ ಸಿಟಿ ಐತ್ರಿ. ಇಲ್ಲಿ ಹಲವಾರು ಬಡವರ್ದ BPL ಕಾರ್ಡ್ ಆಗಿಲ್ಲ, ಯಾರಿಗೆ ಗೃಹಲಕ್ಷ್ಮಿ ಮುಟ್ಟಂಗಿಲ್ಲ, ಯಾರ್ದ ಮೀಟರ್ಗಳಿಗಿನ ಅವ್ರ ಬಿಲ್ ತುಂಬಿದಾರ ಖರೆ ಕೆಲವೊಂದು ಮತ್ತೆ ಜಂಪ್ ಆಗಿ ಬಿಲ್ ಬರೋದಾವ್ರಿ. ಅಂತೆಲ್ಲ ನಾವು ಪ್ರಾಬ್ಲಮ್ ಹುಕ್ಕೇರಿ ಸಿಟಿ ಮುಗಿಸೋ ಸಂಬಂಧ ಇಲ್ಲಿ ನಾವು ಮೀಟಿಂಗ್ ಕರಿತೇವೆ. ದಯಮಾಡಿ ಎಲ್ಲ ಅಧಿಕಾರಿಗಳು ನಿಮ್ಗೆ ವಿನಂತಿ ಮಾಡ್ಕೊತಾನೆ, ನಮಗೇನು ಸರ್ಕಾರ ಮಾಡಬೇಡ್ರಿ. ಈ ಫಲಾನುಭವಿಗಳು ಬಡವರು ಏನದಲ್ಲ ಅವ್ರು ಸರ್ಕಾರ ಮಾಡಿ ಹೇಳಿ ನಿಮ್ಗೆ ಕಳ್ಕೊಳ್ಳಿಂದ ವಿನಂತಿ ಮಾಡ್ತಾನೆ. ಈ ಒಂದು ಕೇಳೋದು ಯಾರು ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮೀಟಿಂಗ್ ಬರುವಾಗ ನಾವು ಯಾರು ಕೂಡ ತಮ್ಮ ಡಿಪಾರ್ಟ್ಮೆಂಟ್ ಹೇಳಿಸ್ಬೇಕು. ಇಲಾಖಾ ಮುಖ್ಯಸ್ಥೆ ಬರಬೇಕು, ಅವ್ರು ಬರಬೇಡಿ. ಎಸ್ಪೆಷಲಿ KV ಅವರು ಆ್ಯಂಡ್ ಸ್ಕೂಟ್ನವರು, KSRTC ತಾವಿಲ್ಲಿ ಬರ್ತೀವಿ. ಈಗ ಅಲ್ಲಿ ಹೋಗಿ ನೀವು ಇಲ್ಲಿ ಬಂದಂಥ ಈ ವಿಷಯದಲ್ಲಿ ತಾವು ಡಿಸಿಷನ್ ಮಾಡಿದ್ರೆ ಆಗಂಗಿಲ್ಲ. ಸೊ ಅದು ಇಲ್ಲಿ ಹೇಳಿದ ವಿಷಯ ಅದು ಕಾರ್ಯರೂಪಕ್ಕೆ ಆಗುತ್ತೆ. ಹಂಗಾಗಿ ದಯಮಾಡಿ ನೆಕ್ಸ್ಟ್ ಮೀಟಿಂಗ್ ಬರುವಾಗ ತಾವೇನಿದ್ರೆ ತಮ್ಮ ಇಲಾಖಾ ಮುಖ್ಯಸ್ಥರೊಂದಿಗೆ ಬರಬೇಕು, ಆಯಿತಾ?